संस्कृतकक्षां स्वागतम्। अहं गणपति हेगडे, संस्कृत अध्यापकः। अद्य अहं मादरीप्रश्नपत्रिका मादरीप्रश्नपत्रिकायाः उत्तराणि वदामि। SILC मॉडल क्वेश्चन पेपर प्रथम भाषा संस्कृतम्। फर्स्ट मेन अधोलिखितेभ्यः प्रश्नेभ्यः चत्वारः विकल्पाः प्रदत्ताः। तेषु समुचितं विकल्पं चित्वा क्रमाक्षरेण सह लिखता। MCQ ತಮಗೆಲ್ಲ ತಿಳಿದಿದೆ. ಇವಾಗ ಫಸ್ಟ್ ಮೇನು 6 ಮಾರ್ಕ್ಸಿಗೆ ಇರುತ್ತೆ. ಮೊದಲನೇದು ಪಂಕ್ತಿರತಃ ಅಸ್ಯ ಸಮಾನಾರ್ಥಕ ಪದಂ ಇದಂ ಭವತಿ. ಪಂಕ್ತಿರತ ಇದರ ಸಮಾನಾರ್ಥಕ ಪದ ಸಿನೋನಿಮ್ ಯಾವುದು ಅಂತ ಬರೀಬೇಕು. ಸೊ ದಿಲೀಪ, ಅಜಃ, ದಶರಥಃ, ರಘು ಇದೆ. ಕರೆಕ್ಟ್ ಆನ್ಸರು ದಶರಥಃ. ಪಂಕ್ತಿರತಃ ಅಂದರೆ ದಶರಥಃ. ಸಿ ಅಂತ ಬರೆದುಬಿಟ್ಟು ದಶರಥಃ ಅಂತ ಬರಿಬೇಕು. ಮಾರ್ದವಂ ಅಸ್ಯ ವಿರುದ್ಧಾರ್ಥಕ ಪದಂ ಇದಂ ಭವತಿ. ಮಾರ್ದವಂ ಈ ಪದದ ವಿರುದ್ಧಾರ್ಥಕ ಪದ ಆಪೋಸಿಟ್ ವರ್ಡನ್ನು ಬರಿಬೇಕು. ಎ ಮೃದುತ್ವಂ ಅಂತ ಇದೆ, ಬಿ ಕಾಠಿನ್ಯಂ ಅಂತ ಇದೆ, ಸಿ ಮಧುರಂ ಅಂತ ಇದೆ, ಡಿ ಮಾಲಿನ್ಯಂ ಅಂತ ಇದೆ. ಸೊ ಮಾರ್ದವಂ ಅಂದರೆ ಸಾಫ್ಟ್ ಅಂತ ಅರ್ಥ. ಕಾಠಿನ್ಯಂ ಬಿ ಆಪ್ಷನ್ನು ಕರೆಕ್ಟು. ಬಿ ಅಂತ ಬರೆದು ಕಾಠಿನ್ಯಂ ಅಂತ ಬರಿಬೇಕು. ಮೂರನೇದು ಪತಿಹಿ ಅಸ್ಯ ಸ್ತ್ರೀಲಿಂಗ ರೂಪಂ ಇದಂ ಭವತಿ. ಪತಿಹಿ ಇದರ ಸ್ತ್ರೀಲಿಂಗ ರೂಪ ಯಾವುದು ಅಂತ ಬರಿಬೇಕು. ಪತಿಹಿ ಅಂದರೆ ಹಸ್ಬೆಂಡ್ ಅಂತ, ಬಟ್ ಜಾಯ ಅಂತ ಬರೆಯುವಂಗಿಲ್ಲ. ಪತಿಹಿ ಅಂದರೆ ಅದರ ಆ ವರ್ಡಿನ ಪದದ ಸ್ತ್ರೀಲಿಂಗ ರೂಪ ಅಂದರೆ ಡಿ ಆಪ್ಷನ್ ಪತ್ನಿ ಅನ್ನೋ ಕರೆಕ್ಟ್ ಆನ್ಸರ್ ಆಗುತ್ತೆ. ಇಲ್ಲಿ ಜಾಯ, ಭಾರ್ಯ, ಸಹಧರ್ಮಿಣಿ ಎಲ್ಲವೂ ಸಹ ವೈಫ್ ಅನ್ನೋ ಅರ್ಥವನ್ನೇ ಕೊಡುತ್ತೆ. ಆದರೆ ಇಲ್ಲಿ ಪತಿ ಇದರ ಸ್ತ್ರೀಲಿಂಗ ರೂಪ ಕೇಳಿರೋದ್ರಿಂದ ಪತ್ನಿ ಅನ್ನೋದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟು ದೃಶ್ಯತೆ ಅತ್ರ ಏಷಃ ಲಕಾರಃ ವರ್ತತೆ. ದೃಶ್ಯತೆ ಇದರ ಲಟ್ಲಕಾರ, ಇದು ಲಟ್ಲಕಾರ ರೂಪ. ಎ ಆಪ್ಷನ್ ಲಟ್ಲಕಾರ. ಲಿಟ್ಲಕಾರನೂ ಕೊಟ್ಟಿದ್ದಾರೆ, ಲಂಗ್ ಇದೆ, ಲೋಟ್ ಇದೆ. ದೃಶ್ಯತೆ ಅಂದರೆ ಇಲ್ಲಿ ಆತ್ಮನೇಪದಿ ಇದೆ, ತೇ ಇತೆ ಅಂತೆ ಅಂತ ಬರುತ್ತೆ. ಆತ್ಮನೇಪದಿ ಲಟ್ಲಕಾರ, ಎ ಆಪ್ಷನ್. ನೆಕ್ಸ್ಟು ಮಿತ್ರಾಣಿ ಅತ್ರ ಏಷಾ ವಿಭಕ್ತಿ ವರ್ತತೆ. ಮಿತ್ರಾಣಿ ಇಲ್ಲಿ ಈ ವಿಭಕ್ತಿ ಇದೆ. ಯಾವ ವಿಭಕ್ತಿ ಅಂದರೆ ತೃತೀಯ, ದ್ವಿತೀಯ, ಚತುರ್ಥಿ, ಪಂಚಮಿ ಇದೆ. ಬಿ ಆಪ್ಷನ್ನು ದ್ವಿತೀಯ ವಿಭಕ್ತಿ ಕರೆಕ್ಟು. ಮಿತ್ರ ಕರೆಕ್ಟ್. ಶಲ್ಯಕರ್ಣೌ ರಥಾರೋಹಣಂ ಕುರುತಃ. ಶಲ್ಯಕರ್ಣರಿಬ್ಬರೂ ಸಹ ರಥವನ್ನು ಏರುತ್ತಿದ್ದಾರೆ ಅಂತ. ಸೊ ಶಲ್ಯಕರ್ಣವು ಆನ್ಸರ್ ಬರೋ ಥರ ಕ್ವಶನ್ ಫಾರ್ಮೇಷನ್ ಮಾಡಬೇಕು. ರೇಖಾಂಕಿತ ಪದಸ್ಯ ಸಮುಚಿತಂ ಪ್ರಶ್ನವಾಚಕ ಪದಂ ಇದಂ ಭವತಿ. ಕೆ ಇದೆ, ಕಿಮ್ ಇದೆ, ಕೌ ಇದೆ, ಕೈಹಿ ಇದೆ. ಸೊ ಕೌ ಅನ್ನೋದು ಕರೆಕ್ಟ್ ಆನ್ಸರು. ಯಾಕೆಂದರೆ ಶಲ್ಯಕರ್ಣವು ಹೇಳಲು ದ್ವಿವಚನ ಇದೆ. ಕೌ ಅನ್ನೋದು ಸಹ ಕಿಮ್ ಶಬ್ದದ ದ್ವಿವಚನ ರೂಪ. ಕೆ ಯಾರು ಅಂತ ಆಗುತ್ತೆ, ಕಿಮ್ ಅಂದರೆ ಏನು, ಕೈಹಿ ಅಂದರೆ ಯಾರಿಂದ ಅಂತ ಆಗುತ್ತೆ. ಸೊ ಕೌ ಈಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಮೇನ್ ಚತುರ್ಥ ಪದಂ ಲಿಖತ. ಅನಾಲಜಿ ಸಂಬಂಧಿಸಿದ ಪದ ಬರೆಯಿರಿ ಅಂತ. 4 × 1 ಮಾರ್ಕ್ಸ್, 4 ಮಾರ್ಕ್ಸ್. ಪೈಥಾಗೋರಸ್ ಸಿದ್ಧಾಂತ ಬೋಧಾಯನ ಕಾತ್ಯಾಯನವು. ಬೃಹತ್ ಸಂಹಿತ ವರಾಹಮಿಹಿರ ಬರೆದಿರೋದು. ಪೈಥಾಗೋರಸ್ ಸಿದ್ಧಾಂತ ಬೋಧಾಯನ ಕಾತ್ಯಾಯನವು ಬರೆದಿರೋದು. ಶರಣಾಗತಃ ರಾಜಾರಾಮ ಪರಾಜಿತ ಮೊಘಲ್ ಸೇನಾ ಅಂತ ಬರಿಬೇಕು. ಒಂದು ಶರಣಾಗತರಾಗಿದ್ದು ರಾಜಾರಾಮ, ಸೋತಿದ್ದು ಯಾರು ಅಂದರೆ ಮೊಘಲ್. ನೆಕ್ಸ್ಟು 9th ಒನ್ ಸರ್ವಲೋಕ ಶರಣ್ಯ ಶ್ರೀ ವಿಷ್ಣು ಉತ್ಥಾನಪಾದ ರಾಜ. ಮೇಧಾವಿ ನಕಾರಾಂತಹ ಅಂದರೆ ಮೇಧಾವಿ. ಮಂತ್ರವೇತ್ತ ಅನ್ನೋದು ಋಕಾರಾಂತ, ಮಂತ್ರವೇತೃ ಶಬ್ದ. ಸೊ ಋಕಾರಾಂತಹ ಅಂತ ಬರಿಬೇಕು. ನೆಕ್ಸ್ಟು ಏಕವಾಕ್ಯೇನ ಉತ್ತರಂ ಲಿಖತ. 7 × 1 7 ಮಾರ್ಕ್ಸ್. ಕಹ ಭೂಮಿಂ ಪರಿತಃ ಪ್ರದಕ್ಷಿಣಂ ಕರೋತಿ. ಸೊ ಕಹ ಬಂದು ಚಂದ್ರ ಅಂತ ಬರೀಬೇಕು. ಯಾರು ಭೂಮಿಯ ಸುತ್ತಲೂ ಪ್ರದಕ್ಷಿಣೆಯನ್ನು ಮಾಡುತ್ತಾರೆ. ಸೊ ಕಹ ಬಂದು ಚಂದ್ರ. ಚಂದ್ರ ಭೂಮಿಂ ಪರಿತಃ ಪ್ರದಕ್ಷಿಣಂ ಕರೋತಿ ಅಂತ ಫುಲ್ ಸೆಂಟೆನ್ಸ್ ಬರೀಬೇಕು. ಇಲ್ಲಿ ಬರೀ 1 ವರ್ಡ್ ಬರೆಯೋದು. ನಾನು ಸ್ಥಳಾವಕಾಶ ಕಡಿಮೆ ಇರೋದ್ರಿಂದ ಒಂದು ಪದವನ್ನು ಮಾತ್ರ ಬರೆದಿದ್ದೀನಿ. ಚಂಪು ವಿಷಯ ಪ್ರಸಿದ್ಧ ಅಭಿಯುಕ್ತಿ ಕಾ. ಚಂಪು ವಿಷಯದಲ್ಲಿ ಅಭಿಯುಕ್ತಿ ರೀತ್ಯಭಿಧೀಯತೆ. ನೋಡಿ, ಕಾ ಬಂದು ಇಷ್ಟನ್ನೂ ಬರಿಬೇಕು. ಗದ್ಯ ಪದ್ಯಗಳಿಂದ ಕೂಡಿರೋದನ್ನು ಚಂಪು ಅಂತ ಕರೆಯುತ್ತೇವೆ ಅಂತ. ಚಂಪು ವಿಷಯ ಪ್ರಸಿದ್ಧ ಅಭಿಯುಕ್ತಿ ಅಂತ ಬರೆದು ಗದ್ಯ ಪದ್ಯಮಯಿ ಕಾಚಿತ್ ಚಂಪೂರಿತ್ಯಭಿಧೀಯತೆ. ಆಮೇಲೆ 13ನೇದು ಭಾರತ ಮಾತಾ ಕೈಹಿ ಪೂಜಿತ. ಭಾರತ ಮಾತಾ
ರಾಜಾದಿರಾಜೈಹಿ ಪೂಜಿತ. ನೋಡಿ, ಕೈಹಿ ಬಂದು ಈ ವರ್ಡನ್ನು ಆ್ಯಡ್ ಮಾಡಿ ಫುಲ್ ಸೆಂಟೆನ್ಸ್ ಬರೀಬೇಕು. ಭಾರತ ಮಾತೆಯು ಯಾರಿಂದ ಪೂಜಿಸಲ್ಪಡುತ್ತಾಳೆ ಅಂತ. ಮಾನವ ಕಥಂ ನಿರ್ವೇದಂ ಆದತ್ತೆ. ಮಾನವನು ಹೇಗೆ ವೈರಾಗ್ಯವನ್ನು ಪಡೆಯುತ್ತಾನೆ. ಕಥಂ ಬಂದು ಜ್ಞಾನಚಕ್ಷುಷ, ಜ್ಞಾನವೆಂಬ ಕಣ್ಣಿನಿಂದ. ಮಾನವ ಜ್ಞಾನಚಕ್ಷುಷ ನಿರ್ವೇದಂ ಆದತ್ತೆ. 15ನೇದು ಕೆ ಮುಹುರ್ಮುಹು ಪರಿಭವಂ ಪ್ರಾಪ್ನುವಂತಿ. ಯಾರು ಪದೇ ಪದೇ ಕಷ್ಟವನ್ನು ಪಡೆಯುತ್ತಾರೆ. ಭಗವತಃ ಕೃಪಯಾ ವಿಹೀನಾಃ. ಭಗವಂತನ ಅನುಗ್ರಹ ವಿಹೀನರು ಅಂದರೆ ಅನುಗ್ರಹ ಇಲ್ಲದೇ ಇರುವವರು ಮುಹುರ್ಮುಹು ಪರಿಭವಂ ಪ್ರಾಪ್ನುವಂತಿ, ಪದೇ ಪದೇ ಕಷ್ಟವನ್ನು ಅನುಭವಿಸುತ್ತಾರೆ. ಕೆ ಬದಲು ಇಷ್ಟು ವರ್ಡ್ಸನ್ನು ಬರೀಬೇಕು. 16ನೇದು ಬಾಲ್ಯೆ ಶಾಸ್ತ್ರಿ ಮಹೋದಯಸ್ಯ ಗೃಹ ಪರಿಸರ ಕೀದೃಶಃ ಆಸೀತ್. ಬಾಲ್ಯದಲ್ಲಿ ಶಾಸ್ತ್ರಿ ಮಹೋದಯರ ಮನೆಯ ಪರಿಸರ ಯಾವ ರೀತಿ ಇತ್ತು. ಕೀದೃಶಃ ಬದಲು ಸಂಸ್ಕೃತಮಯ ಅಂತ ಆ್ಯಡ್ ಮಾಡಬೇಕು. ಒಂದು ಸಂಸ್ಕೃತ ಅವ್ರ ಮನೆ ವಾತಾವರಣ ಪರಿಸರ. ಭೋಜ, ಭೋಜನು ಎಲ್ಲಿ ಕೊಲ್ಲಲ್ಪಡಬೇಕು ಅಂತ. ಭುವನೇಶ್ವರಿ ವಿಪಿನೆ, ಭುವನೇಶ್ವರಿ ವನೆ, ಭುವನೇಶ್ವರಿ ಕಾನನೆ ಬರೆದ್ರು ಕರೆಕ್ಟೇ. ಭೋಜ ಭುವನೇಶ್ವರಿ ವಿಪಿನೆ ಅಂತವ್ಯ. ಭೋಜನು ಭುವನೇಶ್ವರಿ ಬೆಟ್ಟದಲ್ಲಿ ಅಥವಾ ವನದಲ್ಲಿ ಕೊಲ್ಲಲ್ಪಡಬೇಕು ಅಂತ. ದ್ವಿತ್ರೈ ವಾಕ್ಯೈ ಉತ್ತರ 4 into 2 8 ಮಾರ್ಕ್ಸ್. ಫಸ್ಟ್ ಒನ್ನು ಬುದ್ಧಿಸಾಗರ ಮುಂಜಂ ಕಿಂ ಪ್ರಾಹ. ಇದು ಇಲ್ಲಿ ಸ್ಥಳಾವಕಾಶ ಕಡಿಮೆ ಇರೋದ್ರಿಂದ ನಾನು ಬರೆದಿಲ್ಲ. ಯಥಾ ತ್ವಂ ರಾಜಾದಮಃ ತಥೈವ ಅಮಾತ್ಯಾದಮೋ ವತ್ಸರಾಜಃ. ಯದಾ ರಾಜ ಧಾರ್ಮಿಕಃ ಭವತಿ ತದಾ ಪ್ರಜಾಃ ಅಪಿ ಧರ್ಮಿಷ್ಠಾಃ ಭವಂತಿ. ರಾಜ ಯದಿ ಪಾಪಕಾರ್ಯೇ ರತಃ ತರ್ಹಿ ಪ್ರಜಾಃ ಅಪಿ ಪಾಪಪರಾಃ ಭವಂತಿ. ಯಥಾ ರಾಜ ತಥಾ ಪ್ರಜಾಃ ಇತಿ ಬುದ್ಧಿಸಾಗರಃ ಮುಂಜಂ ಪ್ರಾಹ ಅಂತ ಬರಿಬೇಕು. ಆಮೇಲೆ ಸೆಕೆಂಡ್ ಒನ್ನು ಸುಮಂತ್ರ ಪ್ರಮುಖಾಃ ದಶರಥಾಯ ಕಿಂ ವ್ಯಜಿಜ್ಞಪನ್. ಯಥಾ ಪಿಪಾಸಿತಃ ಚಕೋರಃ ಚಂದ್ರಮೇವ ಆಶ್ರಯತಿ ನತು ಚಂದ್ರಜನಕಂ ಕ್ಷೀರಸಾಗರಂ ತಥೈವ ಪ್ರಜಾಃ ಅಪಿ ಶ್ರೀರಾಮಮೇವ ಆಶ್ರಯಂತಿ ನತು ತಸ್ಯ ಜನಕಂ ದಶರಥಂ. ಅತ್ರ ಕಿಮಪಿ ಆಶ್ಚರ್ಯಂ ನಾಸ್ತಿ ಇತಿ ಸುಮಂತ್ರ ಪ್ರಮುಖಾಃ ದಶರಥಾಯ ವ್ಯಜಿಜ್ಞಪನ್ ಅಂತ ಬರಿಬೇಕು. ಭೀಷ್ಮೇಣ ಯುವಪುರುಷಕಾರಯೋಃ ವಿಷಯೇ ಕಿಂ ಉಕ್ತಂ. ಯಥಾ ಕ್ಷೇತ್ರಂ ವಿನಾ ಉಕ್ತಂ ಬೀಜಂ ನಿಷ್ಫಲಂ ಭವತಿ ತಥಾ ದೈವಂ ವಿನಾ ಕೇವಲೇನ ಪುರುಷಾಕಾರೇಣ ಕಾರ್ಯಂ ನ ಫಲತಿ. ಪುರುಷ ಪ್ರಯತ್ನಃ ಅನುಕೂಲಕರಃ ವಿಧಿಃ ಚ ಅವಶ್ಯಕೌ ಇತಿ ಭೀಷ್ಮಃ ವದತಿ. ನೆಕ್ಸ್ಟ್ ಒನ್ ಹಿಮಲಿಂಗಂ ಕದಾ ದರ್ಶನಯೋಗ್ಯಂ ಭವತಿ. ಕೌ ಅಮರತ್ವಂ ಪ್ರಾಪ್ತವಂತೌ. ನೋಡಿ, ಪೂರಕ ಪಾಠದಿಂದ ಒಂದು ಕೇಳ್ತಾರೆ. ಇದು ನಗಾದಿರಾಜನಿಂದ ಕೇಳಿದ್ದಾರೆ. ಹಿಮಲಿಂಗಂ ಶ್ರಾವಣ ಮಾಸೆ ದರ್ಶನಯೋಗ್ಯಂ ಭವತಿ. ಶ್ವೇತಪಾರಾವತೌ ಅಮರತ್ವಂ ಪ್ರಾಪ್ತವಂತೌ. ತುಂಬ ಸಿಂಪಲ್ ಆಗಿದೆ. ಎರಡು ಏಕವಾಕ್ಯ ಸೇರಿಸಿ ಒಂದು ಲಘು ಉತ್ತರಕ್ಕನ್ನು ಕೇಳಿ. ಅಂದರೆ ಹಿಮಲಿಂಗ ಯಾವಾಗ ದರ್ಶನ ಯೋಗ್ಯವಾಗುತ್ತೆ ಮತ್ತು ಯಾರು ಅಮರತ್ವವನ್ನು ಪಡೆದರು ಅಂತ. ಸೊ ಇಲ್ಲಿ ಕದಾ ಬದಲು ಶ್ರಾವಣ ಮಾಸೆ ಅಂತ ಸೇರಿಸಬೇಕು. ಕೌ ಬದಲು ಶ್ವೇತಪಾರಾವತವು ಅಂತ ಬರೆದ್ರಾಯ್ತು. ನೆಕ್ಸ್ಟ್ ಸೂಚನಾನುಸಾರಂ ಉತ್ತರಂ ಲಿಖತ. 4 into 2 8 ಮಾರ್ಕ್ಸ್. ಅಂದರೆ 4 ಸಬ್ಮೇನ್ಸ್ ಇರುತ್ತೆ. ಪ್ರತಿ ಸಬ್ಮೇನ್ಸಿಗೂ 2 ಮಾರ್ಕ್ಸ್ ಇರುತ್ತೆ. ಸಂಧಿಂ ವಿಭಜ್ಯ ನಾಮಲಿಖತ. ತಾ ಗಚ್ಚಂತಿ ಅಂತ ಇದೆ. ತಾ ವಿಸರ್ಗ ಲೋಪ ಸಂಧಿ ಅಂತ ಬರಿಬೇಕು. ನ ಪ್ಲಸ್ ಅಂಬಃ ಸವರ್ಣ ದೀರ್ಘ ಸಂಧಿ. ವಿಗ್ರಹವಾಕ್ಯಂ ವಿಲಿಖ್ಯ ಸಮಾಸ ನಾಮಲಿಖತ. ಯಥಾಶಕ್ತಿ ಶಕ್ತಿಂ ಅನತಿಕ್ರಮ್ಯ ಅವ್ಯಯೀಭಾವ ಸಮಾಸಃ. ಧನಧಾನ್ಯ ತೈಲ ಲವಣಾನಿ. ಧನಂಚ ಧಾನ್ಯಂಚ ತೈಲಂಚ ಲವಣಂಚ ದ್ವಂದ್ವ ಸಮಾಸಃ. ಆರ್ ಅಥವಾ ಸಮಾಸಂ ಕೃತ್ವ ಸಮಾಸನಾಮ ಲಿಖತ. ಕೃತಂ ಭೋಜನಂ ಯೇನ ಸಹ ಕೃತ ಭೋಜನಃ ಬಹುವ್ರೀಹಿ ಸಮಾಸಃ. ಗೃಹಂ ಗೃಹಂ ಪ್ರತಿ ಪ್ರತಿಗೃಹಂ ಅವ್ಯಯೀಭಾವ ಸಮಾಸಃ. ವಾಕ್ಯೆ ವಿದ್ಯಮಾನಂ ಕೃದಂತಪದಂ ಚಿತ್ವ ಪ್ರತ್ಯಯಸ್ಯ ನಾಮ ಲಿಖತ. ಭೋಜನಂ ಕೃತ್ವ ಗಚ್ಚತಿ ಅಂತ ಇದೆ. ಅಂದರೆ ಕೃದಂತ ಪದವನ್ನು ಸಪ್ರೇಟ್ ಬರೆದು ಯಾವ ಪ್ರತ್ಯಯ ಅಂತ ಹೆಸರು ಬರೀಬೇಕು. ಸೊ ಕೃತ್ವ ಅಂತ ಕೃದಂತ ಪದಂ ಕೃತ್ವ ಅಂತ ಬರೀಬೇಕು. ಪ್ರತ್ಯಯಸ್ಯ ನಾಮ ತ್ವಾಂತಾವ್ಯಂ ಇಲ್ಲ ತ್ವಾ ಪ್ರತ್ಯಯ ಅಂತ ಬರೀಬೇಕು. ಆಮೇಲೆ ಪುಷ್ಪೇಣ ವಿಕಸಿತವ್ಯಂ ಕೃದಂತ ಪದಂ ವಿಕಸಿತವ್ಯಮ್ಮು. ಪ್ರತ್ಯಯಸ್ಯ ನಾಮ ತವ್ಯತ್ ಪ್ರತ್ಯಯ. ಎಂಡಲ್ ತವ್ಯ ಇದ್ದರೆ ತವ್ಯತ್ತು.
ತ್ವಾ ಇದ್ದರೆ ತ್ವಾಂತವ್ಯ, ತುಮ್ ಇದ್ದರೆ ತುಮುನು. ಪ್ರಯೋಗ ಪರಿವರ್ತನಂ ಕುರುತ. ಬಾಲಕಾಃ ಪಾಠಂ ಪಠಂತಿ. ಬಾಲಕೈಃ ಪಾಠಃ ಪಠ್ಯತೆ. ಬಾಲಕರವನ್ನು ಪಾಠವನ್ನು ಓದುತ್ತಾರೆ, ಬಾಲಕರಿಂದ ಪಾಠವು ಓದಲ್ಪಡುತ್ತದೆ ಅಂತ ಅರ್ಥ. ರಾಮೇಣ ಪತ್ರಂ ಲಿಖ್ಯತೆ. ರಾಮನಿಂದ ಪತ್ರವು ಬರೆಯಲ್ಪಡುತ್ತದೆ. ರಾಮನು ಪತ್ರ ಬರೆಯುತ್ತಾನೆ ಅಂತ ಬರಿಬೇಕು. ರಾಮಃ ಪತ್ರಂ ಲಿಖತಿ. ಇದು ಆ್ಯಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸ್ಗೆ, ಇದು ಪ್ಯಾಸಿವ್ ಇರೋದನ್ನು ಆ್ಯಕ್ಟಿವ್ ವಾಯ್ಸಿಗೆ ಚೇಂಜ್ ಮಾಡಬೇಕು. ಸಂಸ್ಕೃತ ಭಾಷಾ ಅನುವಾದಂ ಕುರುತ. ದೀಪವು ಬತ್ತಿಯಿಂದ ಎಣ್ಣೆಯನ್ನು ತೆಗೆದುಕೊಂಡು ಉರಿಯುತ್ತದೆ. ಎಣ್ಣೆ ಖಾಲಿಯಾದಾಗ ದೀಪವು ಆರಿ ಹೋಗುತ್ತದೆ. ನೋಡಿ, ಟೆಕ್ಸ್ಟ್ ಬುಕ್ಕಿಂದನೇ ಕೇಳಿದ್ದಾರೆ. ಟೆಕ್ಸ್ಟ್ ಬುಕ್ಕಲ್ಲಿ ಸಂಸ್ಕೃತ ಟು ಕನ್ನಡ ಇತ್ತು, ಇಲ್ಲಿ ಕನ್ನಡ ಟು ಸಂಸ್ಕೃತವನ್ನು ಕೇಳಿದ್ದಾರೆ. ಕನ್ನಡದಿಂದ ಸಂಸ್ಕೃತಕ್ಕೆ. ದೀಪ ವರ್ತಿದ್ವಾರ ತೈಲಂ ಗೃಹ್ಣಾತಿ ಜ್ವಲತಿ ಚ. ಯದಾ ತೈಲಂ ಶುಷ್ಯತಿ ತದಾ ಜ್ವಾಲಾ ನಶ್ಯತಿ. ಕರ್ನಾಟಕ ಭಾಷೆಯ ಆಂಗ್ಲ ಭಾಷೆಯ ಅನುವಾದಂ. ತಾಃ ಬಾಲಿಕಾಃ ಹ್ಯಃ ಪಾಠಾನ್ ಸಮೀಚೀನತಯಾ ಅಪಠನ್ ಅದ್ಯ ಪರೀಕ್ಷಾಂ ಉತ್ತಮತಯಾ ಲಿಖಂತ್ಯಃ ಸಂತಿ. ಆ ಬಾಲಕಿಯರು ನಿನ್ನೆ ಪಾಠಗಳನ್ನು ಚೆನ್ನಾಗಿ ಓದಿದರು, ಇಂದು ಪರೀಕ್ಷೆಯನ್ನು ಉತ್ತಮವಾಗಿ ಬರೆಯುತ್ತಿದ್ದಾರೆ. ನೆಕ್ಸ್ಟು ಯಥಾ ನಿರ್ದೇಶಂ ಉತ್ತರಂ 4x3 12 ಮಾರ್ಕ್ಸ್. ಸಂಸ್ಕೃತೇನೈವ ಸಂಸ್ಕೃತಿರಪಿ ಸುರಕ್ಷಿತ. ಸಂಸ್ಕೃತದಿಂದಲೇ ಸಂಸ್ಕೃತಿಯೂ ಸಹ ಸುರಕ್ಷಿತವಾಗಿದೆ. ಕಃ ಪಾಠಃ ಜ್ಞಾನದೀಪಃ ಇತಿ ಪಾಠಃ. ಕಃ ಅವದತ್? ಡಾಕ್ಟರ್ ಸತ್ಯವ್ರತ ಶಾಸ್ತ್ರಿ ಮಹೋದಯಃ ಅವದತ್. ಕೇನ ಸಂಸ್ಕೃತಿ ಸುರಕ್ಷಿತ. ಯಾವುದರಿಂದ ಸಂಸ್ಕೃತಿ ಸುರಕ್ಷಿತವಾಗಿದೆ ಅಂದರೆ ಸಂಸ್ಕೃತೇನ ಸಂಸ್ಕೃತಿ ಸುರಕ್ಷಿತ. ಸಂಸ್ಕೃತದಿಂದ ಸಂಸ್ಕೃತಿಯು ಸುರಕ್ಷಿತವಾಗಿದೆ. ಮಮಾಪ್ಯಸ್ತಿ ಕೌತೂಹಲಂ ಏನಂ ವೃತ್ತಾಂತಂ ಶ್ರೋತುಂ. ನನಗೂ ಸಹ ಕುತೂಹಲ ಇದೆ ಈ ವೃತ್ತಾಂತವನ್ನು ಕೇಳಲು. ಸೊ ಇದು ಕಃ ಪಾಠಃ ಕರ್ಣಭಾರಂ ಇತಿ ಪಾಠಃ. ಕಃ ಅವದತ್? ಶಲ್ಯಃ ಅವದತ್. ಕಸ್ಯ ವೃತ್ತಾಂತಃ? ಯಾವುದ ವೃತ್ತಾಂತ ಅಂದರೆ ಕರ್ಣಸ್ಯ ಅಸ್ತ್ರಸ್ಯ ವೃತ್ತಾಂತಃ ಅಂತ ಬರಿಬೇಕು. ಸಹಸಾ ವನ್ನಿ ಮಾವಿಷ. ಕೂಡಲೇ ಅಗ್ನಿಪ್ರವೇಶ ಮಾಡುವಂತು. ಕಃ ಪಾಠಃ? ವಿವೇಕೋದಯ ಇತಿ ಪಾಠಃ. ಕೇ ಊಚುಃ? ಪಂಡಿತಾಃ ಊಚುಃ. ಕಂ ಊಚುಃ? ಮುಂಜಂ ಊಚುಃ. ಊಚು ಅಂದರೆ ಹೇಳಿದ್ರು ಅಂತ. ಯಾರು ಹೇಳಿದ್ರು, ಯಾರಿಗೆ ಹೇಳಿದರು ಅಂತ ಅರ್ಥ. ಸಹ ಮಹರ್ಷಿ ಧರ್ಮಾತ್ಮ ಉದಾರಶ್ಚ. ಆ ಮಹರ್ಷಿಗಳು ತುಂಬ ಧರ್ಮಾತ್ಮರು ಮತ್ತು ಉದಾರಿಗಳು ಅಂತ ಅರ್ಥ. ಕಃ ಪಾಠಃ? ತ್ಯಾಗದನಃ ಇತಿ ಪಾಠಃ. ಕಃ ವದತ್? ಬ್ರಹ್ಮದೇವಃ ವದತ್. ಧರ್ಮಾತ್ಮ ಕಃ? ಧರ್ಮಾತ್ಮ ದದೀತಿಃ. ಅಹಂ ಅಸ್ಯ ಪ್ರದಾಸ್ಯಾಮಿ ಪರಮಂ ವರಂ ಅದ್ಭುತಂ. ನಾನು ಇವನಿಗೆ ಶ್ರೇಷ್ಠವಾದಂತಹ ಅದ್ಭುತವಾದ ವರವನ್ನು ಕೊಡುವೆನು ಅಂತ ಅರ್ಥ. ಸೊ ಕಃ ಪಾಠಃ? ಮಾರುತೇಃ ಮಹಿಮಾ ಇತಿ ಪಾಠಃ. ಕಃ ವರಂ ದದಾತಿ? ಇಂದ್ರಃ ವರಂ ದದಾತಿ. ಕಸ್ಮೈ ವರಂ ದದಾತಿ? ಯಾರಿಗೆ ವರವನ್ನು ಕೊಡೋದು ಅಂದರೆ ಹನುಮತೆ ಅಥವಾ ಮಾರುತಯೇ ಅಥವಾ ಆಂಜನೇಯಾಯ. ಇವನ್ನು ಯಾವುದಾದ್ರು ಇರಬೇಕು ಆನ್ಸರ್. ನೆಕ್ಸ್ಟು ಕವಿ ಪರಿಚಯ. ಕವೇಃ ದೇಶಕಾಲ ಕೃತೀನಾಂ ವಿಷಯ 3 ವಾಕ್ಯೈಃ ಉತ್ತರಂ ಲಿಖತ. 2x3 ಅಂದರೆ 3 ಅಂಕಗಳಿರುತ್ತೆ. ಪ್ರತಿಯೊಂದಕ್ಕೂ 6 ಮಾರ್ಕ್ಸ್ ಒಟ್ಟು. ಕಾಳಿದಾಸಃ. ದೇಶಃ ಉಜ್ಜಯಿನಿ. ಇದೆಲ್ಲ ಟೆಕ್ಸ್ಟ್ ಬುಕ್ ಬರೆಯೋದಕ್ಕೆ ಸ್ಥಳಾವಕಾಶ ಇಲ್ಲ. ದೇಶಃ ಉಜ್ಜಯಿನಿ. ಕಾಲಃ ಕ್ರಿಸ್ತಶಕ ಪ್ರಥಮಂ ಚತುರ್ಥಂ ಅಥವಾ ಪಂಚಮಂ ಶತಕಂ. ಆಶ್ರಯದಾತ ವಿಕ್ರಮಾದಿತ್ಯಃ. ಕೃತಯಃ ರಘುವಂಶಂ ಕುಮಾರಸಂಭವಂ ಇತಿ ಮಹಾಕಾವ್ಯದ್ವಯಂ. ಮೇಘದೂತಂ ಋತುಸಂಹಾರಶ್ಚೇತಿ ಖಂಡಕಾವ್ಯದ್ವಯಂ. ವಿಕ್ರಮೋರ್ವಶೀಯಂ ಮಾಲವಿಕಾಗ್ನಿಮಿತ್ರಂ ಅಭಿಜ್ಞಾನಶಾಕುಂತಲಂಚೇತಿ ನಾಟಕತ್ರಯಂ. ಪ್ರಶಂಸಾ ಕವಿಕುಲಗುರುಃ ಉಪಮಾ ಕಾಳಿದಾಸಸ್ಯ ಇತ್ಯಾದಯಃ. ಸೆಕೆಂಡ್ ಒನ್ನು ವೇದವ್ಯಾಸಃ ಅಂತ ಇದೆ. ಮಾತಾಪಿತರೌ ಸತ್ಯವತಿ ಪರಾಶರಃ ಚ. ದೇಶಃ ಯಮುನಾ ನದೀದ್ವೀಪಃ. ಕಾಲಃ ದ್ವಾಪರಯುಗಂ. ಕೃತಯಃ ಮಹಾಭಾರತಂ ಬ್ರಹ್ಮಸೂತ್ರಾಣಿ 18 ಪುರಾಣಾನಿ. ನೆಕ್ಸ್ಟು ಶ್ಲೋಕ ತಾತ್ಪರ್ಯ. ಇಲ್ಲಿ ಆ ಪೋಯಮ್ ಹೆಸರನ್ನು ಬರದೆ ಅರ್ಥವನ್ನು ಬರೀಬೇಕು, ಭಾವಾರ್ಥವನ್ನು. 3x3 9 ಮಾರ್ಕ್ಸ್. ಯಥಾ ನದ್ಯಃ ಸ್ಯಂದಮಾನಾಃ ಸಮುದ್ರೇ ಅಸ್ತಂ ಗಚ್ಚಂತಿ ನಾಮರೂಪೇ ವಿಹಾಯ ತಥಾ ವಿದ್ವಾನ್ ನಾಮರೂಪಾತ್ ವಿಮುಕ್ತಃ ಪರಾತ್ಪರಂ ಪುರುಷಂ ಉಪೈತಿ ದಿವ್ಯಂ. ಫಸ್ಟು ಈ ಶ್ಲೋಕವನ್ನು ಉಪನಿಷದ್ವಚನಂ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಬರೀಬೇಕು.
ಆಮೇಲೆ ಹೇಗೆ ನದಿಗಳು ತಮ್ಮ ಹೆಸರು ರೂಪವನ್ನು ಬಿಟ್ಟು ಸಮುದ್ರವನ್ನು ಸೇರುತ್ತವೆಯೋ ಹಾಗೆಯೇ ವಿದ್ವಾಂಸರು ಕೂಡ ತಮ್ಮ ನಾಮ ರೂಪಾದಿಗಳನ್ನು ಬಿಟ್ಟು ಪರಾತ್ಪರ ಪುರುಷನಾದಂತಹ ದಿವ್ಯ ಪುರುಷನನ್ನು ಹೋಗಿ ಸೇರುತ್ತಾರೆ ಅಂತ ಕನ್ನಡ ಅಥವಾ ಇಂಗ್ಲೀಷಲ್ಲಿ ಬರಿಬೋದು, ಸಂಸ್ಕೃತದಲ್ಲೂ ಕೂಡ ಬರಿಬೋದು. ಆಮೇಲೆ ಏಷ ಮಾತುರ್ವಿಯೋಗಾಚ ಕ್ಷುಧಯಾಚ ಭೃಷಾರ್ದಿತಃ ರುರೋಧ ಶಿಶುರತ್ಯರ್ಥಂ ಶಿಶು ಶರವಣೆ ಯಥಾ. ಈ ಶ್ಲೋಕವನ್ನು ಮಾರುತೇಹೇ ಮಹಿಮಾ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಹನುಮಂತನ ಬಗ್ಗೆ ವರ್ಣಿಸುವಾಗ ಅಗಸ್ತ್ಯ ಮುನಿಗಳು ಶ್ರೀರಾಮನಿಗೆ ಈ ರೀತಿ ಹೇಳುತ್ತಾರೆ ಅಂತ ಬರೆದುಬಿಟ್ಟು ಈ ಶಿಶುವು ಅಂದರೆ ಹನುಮಂತನು ತಾಯಿಯ ವಿಯೋಗದಿಂದ ಮತ್ತು ಹಸಿವಿನಿಂದ ತುಂಬ ಬಳಲಿದನು. ಆಮೇಲೆ ಶರವಣೆ ಅಂದರೆ ದರ್ಬೆಯಲ್ಲಿ ಮಲಗಿದಂತಹ ಕಾರ್ತಿಕೇಯನಂತೆ ಅವನು ಜೋರಾಗಿ ಅತ್ತನು ಅಂತ ಬರಿಬೇಕು, ರೋಧಿಸಿದನು ಅಥವಾ ಅತ್ತನು. ಶೃಂಗಾರಹಾಸ್ಯ ಕರುಣ ರೌದ್ರವೀರ ಭಯಾನಕಾ ಬೀಭತ್ಸಾದ್ಭುತ ಶಾಂತಶ್ಚ ನವನಾಟ್ಯೇ ರಸಾಸ್ಮೃತಾ. ಈ ಶ್ಲೋಕವನ್ನು ನಾಟ್ಯಾಂಶ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಶೃಂಗಾರ, ಹಾಸ್ಯ, ಕರುಣ, ರೌದ್ರ, ವೀರ, ಬೀಭತ್ಸ, ಅದ್ಭುತ, ಶಾಂತ ಎಂಬ 9 ರಸಗಳನ್ನು ನಾಟ್ಯಶಾಸ್ತ್ರದಲ್ಲಿ ಹೇಳಲಾಗಿದೆ ಅಂತ ಬರಿಬೇಕು. ಅಥವಾ ಒಂದಕ್ಕೆ ಮಾತ್ರ ಆಪ್ಷನ್ ಇರುತ್ತೆ. ಯತ್ರ ಕುತ್ರವಾ ವಯಂ ಸಮಗ್ರ ಭಾರತೆ ಸ್ಥಿತಾಃ ಭಾಷೆಯಾಪಿ ಧರ್ಮತಶ್ಚ ಭಿನ್ನ ಮಾರ್ಗಮಾಶ್ರಿತಾಃ ಆದಿತಶ್ಚ ಮಧ್ಯತಸ್ತತಾಂತಶ್ಚ ಭಾರತಾಃ ಭಾರತೀಯ ಭಾವನೇತಿ ವೃದ್ಧಿಮೇತು ಭಾರತೆ. ಈ ಶ್ಲೋಕವನ್ನು ಭಾರತೀಯ ಭವನ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ನಾವು ಭಾರತೀಯರು ಸಮಗ್ರ ಇಡೀ ಭಾರತದಲ್ಲಿ ಎಲ್ಲೇ ವಾಸವಾಗಿದ್ದರೂ ಸಹ, ಅಂದರೆ ಭಾರತದ ಆದಿಯಲ್ಲಿರಲಿ, ಮಧ್ಯದಲ್ಲಿರಲಿ, ಅಥವಾ ಭಾರತದ ದೇಶದ ಕೊನೆಯಲ್ಲಿ ಇರಲಿ, ತುದಿಯಲ್ಲಿರಲಿ, ಎಲ್ಲೂ ಇದ್ದರೂ ಸಹ ಅವರು ನಮ್ಮ ಭಾರತೀಯರೇ ಅಂತ ತಿಳ್ಕೊಳ್ಬೇಕು. ಭಾಷೆ ಹಾಗೂ ಧರ್ಮದಿಂದ ಅವರು ಬೇರೆ ಬೇರೆ ಮಾರ್ಗವನ್ನು ಹೊಂದಿದ್ದರೂ ಸಹ ಅವರೆಲ್ಲರೂ ಭಾರತೀಯರೇ. ಇಂತಹ ಭಾರತೀಯ ಭಾವನೆ ಇನ್ನೂ ಹೆಚ್ಚಾಗಲಿ, ವರ್ಧಿಸಲಿ ಅಂತ ಅರ್ಥವನ್ನು ಬರಿಬೇಕು. ವಾಕ್ಯೇ ವಿದ್ಯಮಾನಂ ಅಲಂಕಾರಂ ಸಲಕ್ಷಣಂ ಸಮನ್ವಯತ ಮಧುರಂ ಮಧು ಪೀಯೂಷಂ ತಸ್ಮಾತ್ ಕವೇರ್ವಚಃ ಅಂತ ಇದೆ. ಇಲ್ಲಿ ಅಲಂಕಾರಸ್ಯ ನಾಮ ಸಾರಾಲಂಕಾರ ಇದು. ಉತ್ತರೋತ್ತಮ ಉತ್ಕರ್ಷ ಸಾರಾಯಿತೆ ಅಂತ ಬರಿಬೇಕು. ಸಮನ್ವಯ ಮಧುರಂ ತಸ್ಮಾಚ್ಚ ಪೀಯೂಷಂ ಮಧುರಂ ತಸ್ಮಾಚ್ಚ ಕವೇಃ ವಾಣಿ ಮಧುರಂ ಇತಿ ಪೂರ್ವ ಪದಾರ್ಥಾಪೇಕ್ಷೆಯ ಉತ್ತರೋತ್ತರ ಪದಾರ್ಥಸ್ಯ ಉತ್ಕರ್ಷಃ ಅತ್ರ ವರ್ಣಿತಃ ಅಂತ ಬರಿಬೇಕು. ಇದೆಲ್ಲ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದೇ ಕೊಟ್ಟಿದ್ದಾರೆ. ಆಮೇಲೆ ಜ್ಞಾನಾಮೃತಂ ಪೀತ್ವಾ ತುಷ್ಟಃ, ಇದು ಇಲ್ಲಿ ಸ್ಪೇಸ್ ಇಲ್ಲದೆ ಇರೋದ್ರಿಂದ ನಾನು ಬರೆದಿಲ್ಲ. ಇಲ್ಲಿ ಅಲಂಕಾರಸ್ಯ ನಾಮ ರೂಪಕಂ ಅಂತ ಬರಿಬೇಕು. ಲಕ್ಷಣಮ್ಮು ಉಪಮಾನ ಉಪಮೇಯೋ ಅಭೇದ ರೂಪಕಂ. ಆಮೇಲೆ ಸಮನ್ವಯ ಅತ್ರ ಉಪಮಾನ ಉಪಮೇಯೋ ಅಮೃತ ಜ್ಞಾನಯೋ ಅಭೇದ ವರ್ಣಿತಃ ಅಂತ ಬರಿಬೇಕು. ನೆಕ್ಸ್ಟು ಪ್ರಸ್ತಾರಂ ವಿಲಿಖ್ಯ ಗಣವಿಭಾಗಂ ಕೃತ್ವ ಛಂದೋ ನಾಮ ಲಿಖತ. 3 ಮಾರ್ಕ್ಸ್ ಇರುತ್ತೆ. ಸಾಂಸಾರಿಕಾರ್ತಿಹರಣಂ ಶರಣಂ ಪ್ರಪದ್ಯೆ, ಇದು ಸಹ ಅಭ್ಯಾಸದಲ್ಲಿರೋ ಪ್ರಶ್ನೆನೇ. ಇಲ್ಲಿ 3 ಅಕ್ಷರಗಳಿಗೆ ಡಿವೈಡ್ ಮಾಡಬೇಕು. ನಾನು ಮಾಡಿಲ್ಲ, ಇಲ್ಲಿ ಸ್ಥಳಾವಕಾಶ ಕಡಿಮೆ ಇರೋದ್ರಿಂದ 3 ಅಕ್ಷರಗಳಿಗೆ ಡಿವೈಡ್ ಮಾಡಿಕೊಂಡು ಗಣದ ಹೆಸರು ಬರೀಬೇಕು. ತ ಬ ಜ ಜ ಗುರುದ್ವಯ ಬರುತ್ತೆ. ಲಘು ಗುರು ಹಾಕಿದ ಮೇಲೆ ಗಣದ ಹೆಸರನ್ನು ಈ ರೀತಿ ಮೇಲ್ಗಡೆನೇ ಬರೀಬೇಕು. ಲಘು ಗುರು ಮತ್ತು ಗಣದ ಹೆಸರನ್ನು ಯಾವಾಗಲೂ ಮೇಲೆ ಬರೀಬೇಕು. ತುಂಬ ಮಕ್ಕಳು ಕೆಳಗಡೆ ಲಘು ಗುರು ಹಾಕಿಬಿಟ್ಟು ಕೆಳಗಡೆ ಗಣದ ಹೆಸರು ಬರೀತೀರಾ, ಅದು ತಪ್ಪು. ಬರೀವಾಗಲೇ ಈ 3 ಅಕ್ಷರಗಳಿಗೆ ಸ್ಪೇಸ್ ಬಿಟ್ಟು ಕೆಳಗಡೆ ಬರ್ಕೊಂಡ್ರೆ ಈಸಿ ಆಗುತ್ತೆ. ಸೊ ತ ಬ ಜ ಜ ಗುರುದ್ವಯ ಇರೋದ್ರಿಂದ ಇದು ವಸಂತ ತಿಲಕ, ಛಂದೋ ನಾಮ ವಸಂತ ತಿಲಕ. ಲಕ್ಷಣಮ್ಮು ಉಕ್ತಾ ವಸಂತ ತಿಲಕ ತಬಜಾ ಜಗೌಗಃ. ಸಪೋಸ್ ಲಕ್ಷಣಂ ಗೊತ್ತಿಲ್ಲ ಅಂದರೆ ಅತ್ರ ಪ್ರತಿಪಾದಂ 14 ಅಕ್ಷರಾಣಿ ಭವಂತಿ. ಗಣ ಸಹ ತ ಬ ಜ ಜ ಗುರು ಅಂತ ಬರೀಬೇಕು. ನೆಕ್ಸ್ಟು ಶ್ಲೋಕಂ ಪೂರಯತ. ಸುಖಸ್ಯ ದುಃಖಸ್ಯ ನ ಕೋಪಿ ದಾತ ಪರೋ ದದಾತೀತಿ ಕುಬುದ್ಧಿರೇಷ ಅಹಂ ಕರೋಮೀತಿ ವೃತಾಭಿಮಾನಃ ಸ್ವಕರ್ಮಸೂತ್ರ ಗ್ರಥಿತೋ ಹಿ ಲೋಕಃ. ದಶವಾಕ್ಯೈಃ ಉತ್ತರಂ ಕರ್ನಾಟಕ ಭಾಷೆಯ ಸಂಸ್ಕೃತ ಭಾಷೆಯ ಆಂಗ್ಲ ಭಾಷೆಯ ವಾ ಲಿಖತ. ಕನ್ನಡ, ಇಂಗ್ಲೀಷ್, ಸಂಸ್ಕೃತ 3 ಲ್ಯಾಂಗ್ವೇಜಲ್ಲಿ ಯಾವ ಥರದವರು ಬರೀಬೋದು. 3 × 4 12 ಮಾರ್ಕ್ಸಿಗೆ ಇರುತ್ತೆ. ಇದು ಒಂದೊಂದಕ್ಕೂ 4 ಅಂಕಗಳು. ವೃತ್ರವಧೋಪಾಯಂ ಜ್ಞಾತುಂ ಆಗತಾನ್ ದೇವಾನ್ ಬ್ರಹ್ಮದೇವ ಕಿಂ ಅವದತ್. ವೃತ್ರನ ಕೊಲ್ಲುವ ಉಪಾಯವನ್ನು ತಿಳಿಯಲು ಬಂದಿರುವಂತಹ ದೇವತೆಗಳು ಬ್ರಹ್ಮದೇವನಿಗೆ ಏನು ಹೇಳಿದರು ಅಂತ. ಭಾರತಂ ಸಂರಕ್ಷಿತುಂ ಸನ್ನದ್ಧ ಯೋದ್ಧ ಹಿಮವಾನ್ ಕಥಂ.
ಭಾರತವನ್ನು ರಕ್ಷಿಸಲು ಸಿದ್ಧನಾಗಿರುವಂತಹ ಯೋಧ ಹಿಮವಂತ ಹೇಗೆ ಅಂದರೆ ಹಿಮಾಲಯ ಪರ್ವತದ ಬಗ್ಗೆ ವರ್ಣನೆ ಇದೆ. ನಗಾದಿರಾಜದ್ದು ಬರಿಬೇಕು. ನಗಾದಿರಾಜಾಯ ಪಾಠಾನುಸಾರಂ ಲಿಖತ. ಯುಧಿಷ್ಠಿರಂ ಪ್ರತಿ ಭೀಷ್ಮಸ್ಯ ಉಪದೇಶಂ ಅಂದರೆ ಭೀಷ್ಮೋಕ್ತೆಯ ಲೆಸನ್ದು ಇದು ಸಹ ಬರೀಬೋದು. ಅಥವಾ ಒಂದಕ್ಕೆ ಮಾತ್ರ ಆಪ್ಷನ್ ಇರುತ್ತೆ. ವತ್ಸರಾಜ ಭೋಜಂ ಕಥಂ ರಕ್ಷತಿ, ವತ್ಸರಾಜ ಭೋಜನನ್ನು ಹೇಗೆ ರಕ್ಷಿಸುತ್ತಾನೆ ಅಂತ ಬರಿಬೇಕು. ವಿವೇಕೋದಯ ಪಾಠದ್ದು. ಅಧೋಲಿಖಿತಂ ಅನುಚ್ಛೇದಂ ಪಠಿತ್ವ ಪ್ರಶ್ನಾನ್ ಉತ್ತರತ, ಇದು ಅನ್ಸಿನ್ ಪ್ಯಾಸೇಜು, ಯಾವುದಾದ್ರೂ ಕೊಡ್ಬೋದು. ಇದು 4 ಪ್ರಶ್ನೆಗಳಿರುತ್ತೆ, ನಾಲ್ಕಕ್ಕೂ 11 ಅಂಕ ಇರುತ್ತೆ. ವಿಜ್ಞಾನ ಕ್ಷೇತ್ರೇ ಅತ್ಯುಪಯುಕ್ತಂ ಬುದ್ಧಿ ಇದೆ, ಓದೋದೇನು ಬೇಕಾಗಿಲ್ಲ, ನಾನು ನೀವೇ ಓದ್ಕೊಳ್ಬೋದು. ಇವಾಗ ವಿಜ್ಞಾನ ಕ್ಷೇತ್ರೇ ಅತ್ಯುಪಯುಕ್ತಂ ಯಂತ್ರಂ ಕಿಂ ಅಂದರೆ ಸಂಗಣಕಯಂತ್ರಂ, ಕಿಂ ಬಂದು ಸಂಗಣಕಯಂತ್ರಂ ಅಂತ ಬರಿಬೇಕು. ವಿಜ್ಞಾನ ಕ್ಷೇತ್ರದಲ್ಲಿ ಅತಿ ಉಪಯುಕ್ತವಾದ ಯಂತ್ರ ಯಾವುದು ಅಂತ ಬರಿಬೇಕು. ಸಂಗಣಕಯಂತ್ರಂ ನೋಡಿ ಇಲ್ಲೇ ಇದೆ, ಅಂಡರ್ಲೈನ್ ಮಾಡಿದ್ದೀನಿ. ಆಮೇಲೆ ಕಸ್ಮಿನ್ ಕಾಲೇ ಸಂಗಣಕಯಂತ್ರೇಣ ವಿನಾ ಕಿಮಪಿ ಕಾರ್ಯಂ ನ ಭವತಿ, ಯಾವ ಕಾಲದಲ್ಲಿ ಸಂಗಣಕಯಂತ್ರ ಇಲ್ಲದೆ ಯಾವ ಕಾರ್ಯವೂ ಆಗುವುದಿಲ್ಲ ಅಂದರೆ ಆಧುನಿಕ ಕಾಲ ಅಂದರೆ ಮಾಡರ್ನ್ ಏಜ್, ಇವಾಗ ಆಧುನಿಕ ಕಾಲದಲ್ಲಿ. ಇಲ್ಲಿ ಅಂಡರ್ಲೈನ್ ಮಾಡಿದ್ದೀನಿ ನೋಡಿ. ನೆಕ್ಸ್ಟು ಕಸ್ಯ ಸ್ಮರಣಶಕ್ತಿ ಅಸಾಧಾರಣ, ಸಂಗಣಕಸ್ಯ ಯಾವುದರ ಸ್ಮರಣಶಕ್ತಿ ತುಂಬ ಎಕ್ಸ್ಟ್ರಾಆರ್ಡಿನರಿ ಆಗಿದೆ ಅಂತ. ಸಂಗಣಕಸ್ಯ ಅಂದರೆ ಮೆಮರಿ, ಅದು ಎಷ್ಟು ಮೆಮರಿ ಹಾಕಿದ್ರೂ ಇರುತ್ತೆ ಅದರಲ್ಲಿ. ಆಮೇಲೆ 4ನೇದು ಕಾ ಭಾಷಾ ಸಂಗಣಕಯಂತ್ರೇ ಸುಷ್ಟು ಅನ್ವೇತಿ, ಯಾವ ಭಾಷೆ ಸಂಗಣಕಯಂತ್ರಕ್ಕೆ ತುಂಬ ಸೂಟೇಬಲ್ ಲ್ಯಾಂಗ್ವೇಜ್ ಅಂತ. ಸಂಸ್ಕೃತ ಭಾಷಾ, ಕಾ ಬಂದು ಸಂಸ್ಕೃತ ಅಂತ ಸೇರಿಸ್ಬಿಟ್ರೆ ಆಯಿತು. ಪತ್ರಂ ಲಿಖತ ಯಾದಗಿರಿ ಮಂಡಲಸ್ಯ ಸರ್ವಕಾರೀಯ ಪ್ರೌಢಶಾಲಾಯಾಃ ಛಾತ್ರಃ ಛಾತ್ರಾ ಇತಿ ಮತ್ವಾ ಆರೋಗ್ಯಂ ನಿಮಿತ್ತಂ ಏಕಸ್ಯ ದಿನಸ್ಯ ವಿರಾಮಂ ಸಂಪ್ರಾಪ್ಯ ಮುಖ್ಯೋಪಾಧ್ಯಾಯಂ ಪ್ರತಿ ವಿರಾಮಪತ್ರಂ ಲಿಖತ. ಇಲ್ಲಿ ಸಕಾಶಾತ್ ಛಾತ್ರಃ ಸರ್ವಕಾರೀಯ ಶಾಲಾ ಯಾದಗಿರಿ ಮಂಡಲಂ ಅಂತ ಬರೆಯೋದು. ಆಮೇಲೆ ಮಾನ್ಯಾಹ ಅಂತ ಮುಖ್ಯೋಪಾಧ್ಯಾಯ ಅಂತ ಬರೆಯೋದು. ವಿಷಯ ಏಕಸ್ಯ ದಿನಸ್ಯ ವಿರಾಮಂ ಸಂಪ್ರಾರ್ಥ್ಯ ಅಂತ ಬರೆಯೋದು. ಆಮೇಲೆ 2 ವಾಕ್ಯ ಬರಿಬೇಕು. ಅಹಂ ಪೀಡಿತಃ ಅಸ್ಮಿ, ಅತಃ ಅಹಂ ಶ್ವಃ ಶಾಲಾಂ ಆಗಂತುಂ ನ ಶಕ್ನೋಮಿ, ಅತಃ ಕೃಪಯಾ ಏಕಸ್ಯ ದಿನಸ್ಯ ವಿರಾಮಂ ದದಾತು ಇತಿ ಪ್ರಾರ್ಥಯೇ ಅಂತ ಬರೆದು ಲಾಸ್ಟಲ್ಲಿ ಧನ್ಯವಾದ ಅಂತ ಬರೆದು ಮತ್ತು ಸ್ಥಳ ದಿನಾಂಕ ಎಲ್ಲವನ್ನು ಮೆನ್ಷನ್ ಮಾಡಬೇಕು. ಲಾಸ್ಟಲ್ಲಿ ಭವದೀಯ ವಿಧೇಯ ಛಾತ್ರ ಅಂತ ಬರೆದು ಸೈನ್ ಮಾಡಬೇಕು. ಸೊ ವಿರಾಮ ಪತ್ರ ಸಾಮಾನ್ಯವಾಗಿ ಕೊಡ್ತಾರೆ ಅದನ್ನು. ಅಥವಾ ಪ್ರವಾಸ ಧನಂ ಪ್ರೇಷಯಿತು ನಿವೇದ್ಯ ಪಿತರಂ ಪ್ರತಿ ಪತ್ರಂ, ಪ್ರವಾಸಕ್ಕೆ ಹೋಗೋದಕ್ಕೆ ಹಣ ಬೇಕು ಅಂತ ನಿಮ್ಮ ತಂದೆಗೆ ಪತ್ರವನ್ನು ಬರೀಬೇಕು. ಆವಾಗ ಕ್ಷೇಮ ಶ್ರೀ ಅಂತೆಲ್ಲ ಬರೆದು ಅದು ಟೆಕ್ಸ್ಟ್ ಬುಕ್ಕಲ್ಲಿ ಫಾರ್ಮ್ಯಾಟ್ ಇದೆ, ಚೆನ್ನಾಗಿ ಓದ್ಕೊಳ್ಳಿ. ದಶವಾಕ್ಯೈ ಪ್ರಬಂಧಂ ಲಿಖತ, 5 ಮಾರ್ಕ್ಸ್ ಇದೆ. ಪರಿಸರ ಸಂರಕ್ಷಣೆನ ದೇಶ ಸಂರಕ್ಷಣಂ, ಪರಿಸರ ಸಂರಕ್ಷಣೆ ಮಾಡಿದ್ರೆ ದೇಶ ಸಂರಕ್ಷಣೆ ಆಗುತ್ತೆ ಅಂತ. ಸೊ ಪರಿಸರ ಮಾಲಿನ್ಯ ಬರೆದ್ರೆ ಅದಕ್ಕೆ ಸಂಪೂರ್ಣ ಅಂಕಗಳು ಸಿಗೋದಿಲ್ಲ. ಪರಿಸರ ಸಂರಕ್ಷಣೆಯಿಂದ ದೇಶ ಸಂರಕ್ಷಣೆ ಹೇಗಾಗುತ್ತೆ ಅಂತ ಬರೀಬೇಕು. ಇಲ್ಲ ಅದು ಕಷ್ಟ ಆದರೆ ನಿಮಗೆ ರಾಷ್ಟ್ರೀಯೋತ್ಸವ ಬರೀಬೋದು. ಅಂದರೆ ರಾಷ್ಟ್ರೀಯ ಉತ್ಸವಗಳಲ್ಲಿ ಪ್ರಮುಖವಾದ ಹಬ್ಬಗಳಲ್ಲಿ 2 ಪ್ರಕಾರ ಅಂತ ಬರೀಬೇಕು. ಅಂದರೆ ಉತ್ಸವೇಶು ಪ್ರಮುಖತೆಯ ದ್ವೌವಿಧೌ ಸ್ತಃ ಅಂತ ಬರೆದು ಧಾರ್ಮಿಕ ಉತ್ಸವ ರಾಷ್ಟ್ರೀಯ ಉತ್ಸವ ಅಂತ ಬರೀಬೇಕು. ಧಾರ್ಮಿಕ ಉತ್ಸವೇಶು ಗಣೇಶ ಚತುರ್ಥಿ ಯುಗಾದಿ ದೀಪಾವಳಿ ಇತ್ಯಾದಯ ಪ್ರಮುಖಾಃ. ರಾಷ್ಟ್ರೀಯ ಉತ್ಸವೇಶು ಸ್ವಾತಂತ್ರ್ಯೋತ್ಸವ ಗಣರಾಜ್ಯೋತ್ಸವ ಗಾಂಧಿ ಜಯಂತಿ ಇತ್ಯಾದಯ ಪ್ರಮುಖ ಉತ್ಸವ ಅಂತ ಬರೆದು ಸ್ವಾತಂತ್ರ್ಯೋತ್ಸವವನ್ನು ಡಿಟೇಲ್ ಆಗಿ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಇದೆಯಲ್ವಾ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ರೆ 5 ಅಂಕಗಳು ಸಿಗುತ್ತೆ ನಿಮಗೆ. ಇಲ್ಲಿಗೆ ಇವತ್ತಿನ ಪಾಠ ಮುಗಿದಿದೆ. ಎಲ್ಲರೂ ಸಹ 3-4 ಸಲ ಇದನ್ನು ವಾಚ್ ಮಾಡಿ, ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಬರೆದು ಪ್ರಾಕ್ಟೀಸ್ ಮಾಡಿ. ಮೊನ್ನೆ ಕೂಡ ನಾನು ಪೇಪರ್ 1 ಹಾಕಿದ್ದೆ, ಮಾಡೆಲ್ ಕ್ವಶನ್ ಪೇಪರ್ ಫಸ್ಟ್ 1, ಇವತ್ತು 2ನೇದು ಹಾಕಿದ್ದೀನಿ. ಇನ್ನೂ ಸಹ ಈ ರೀತಿ ಕ್ವಶನ್ ಬ್ಯಾಂಕಿಂದೆಲ್ಲ ಹಾಕ್ತಾ ಇರ್ತೀನಿ. ಎಲ್ಲರೂ ಸಹ ನೋಡಿ ಪ್ರಾಕ್ಟೀಸ್ ಮಾಡಿ ಹೆಚ್ಚು ಅಂಕಗಳನ್ನು ಪಡೆಯಿರಿ. ಧನ್ಯವಾದಗಳು. ಶುಭಂ ಭವತು.